ಅತ್ತಿಗೆ ಎಂದರೆ ತಾಯಿ ಸಮಾನ ಎನ್ನುತ್ತಾರೆ. ಅಂತ ಅತ್ತಿಗೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಈ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಅಣ್ಣನನ್ನೇ ತಮ್ಮನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಸಿರ್ಸಿ ತಾಲೂಕಿನ ಇಟ್ಕುಳಿಯ ಸಿಂಗನಮನೆಯಲ್ಲಿ ನಡೆದಿದೆ. ಸಿರ್ಸಿ ತಾಲೂಕಿನ ಇಟಗುಳಿಯ ಸಿಂಗನಮನೆಯ ನಿವಾಸಿ ಪರಮೇಶ್ವರ ಬಾಬು ನಾಯ್ಕ್ 35 ವರ್ಷ ಕೊಲೆಯಾದ ಅಣ್ಣ. ಈತನ ತಮ್ಮನಾದ ಪರಮೇಶ್ವರ ತಿಮ್ಮ ನಾಯ್ಕ್ 27 ವರ್ಷ ಎಂಬಾತನೇ ಕೊಲೆ ಮಾಡಿದ ಆರೋಪಿ. ಇವರಿಬ್ಬರು ಸಂಬಂಧದಲ್ಲಿ ಅಣ್ಣ ತಮ್ಮಂದಿರು, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು. ಕಳೆದ 1-2 ವರ್ಷದಿಂದ ಕೊಲೆಯಾದ ಪರಮೇಶ್ವರ ಬಾಬು ನಾಯ್ಕರ ಪತ್ನಿ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಪರಮೇಶ್ವರ ತಿಮ್ಮ ನಾಯ್ಕರು ನಿನ್ನೆ ರಾತ್ರಿ ಹೊರಗಡೆ ಮಾತನಾಡಬೇಕು ಬಾ ಎಂದು ಹತ್ತಿರದ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಪರಮೇಶ್ವರ ಬಾಬು ನಾಯ್ಕನನ್ನು ಬರ್ಬರವಾಗಿ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮಾಹಿತಿ ಪಡೆದ ಸಿರ್ಸಿ ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಅವರು ಜೂನ್ 25ರಂದು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆ ಬಂದ ಹಿನ್ನೆಲೆಯಲ್ಲಿ ಸಿರ್ಸಿ ಗ್ರಾಮೀಣ ಪೊಲೀಸರು ಡಾಗ್ ಸ್ಕ್ವಾಡ್ ಸಮೇತ ಸಿಂಗನಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸಿಂಗನಮನೆಯಿಂದ 200 ಮೀಟರ್ ದೂರದ ಕಾಡಿನಲ್ಲಿ ಪರಮೇಶ್ವರ ಬಾಬು ನಾಯ್ಕರ ಶವ ಪತ್ತೆಯಾಗಿದೆ. ಆರೋಪಿಯನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಸಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಸದ್ಯ ಈಗ ಕೊಲೆಗೆ ನಿಖರ ಕಾರಣ ಏನಿರಬಹುದು ಎಂಬುದನ್ನು ಪತ್ತೆ ಹಚ್ಚಲು ಹೆಚ್ಚಿನ ತನಿಖೆ ಮುಂದುವರಿಸಲಿದ್ದೇವೆ ಎಂದು ಎಸ್ಪಿ ತಿಳಿಸಿದರು. 25ನೇ ತಾರೀಕು ನಮಗೆ ಮಧ್ಯರಾತ್ರಿ ಒಂದು 12 ಗಂಟೆಗೆ ನಮಗೆ ERSS ಒಂದು ಕಂಪ್ಲೇಂಟ್ ಬರುತ್ತೆ. ಸಿಂಗನಮನೆ ಅನ್ನೋದು ಸಿರ್ಸಿ ರೂರಲ್ ಲಿಮಿಟ್ಸ್ ಗೆ ಬರೋ ಜಾಗದಿಂದ ಒಂದು ERSS ಕಂಪ್ಲೇಂಟ್ ಏನ್ ಬರುತ್ತೆ ಅಂದ್ರೆ, ಒಬ್ರು ವ್ಯಕ್ತಿ ಪರಮೇಶ್ವರ್ ತಂದೆ ಬಾಬು ನಾಯಕ್ ಅವರು 35 ವರ್ಷದವರು, ಅವ್ರು ಕಾಣೆಯಾಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ, ಮಿಸ್ಸಿಂಗ್ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ದು ERSS ವೆಹಿಕಲ್ ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಸಿರ್ಸಿ ರೂರಲ್ ಲಿಮಿಟ್ಸ್ ಗೆ ಬರುವ ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲರೂ ಹೋಗಿ ಅಲ್ಲಿ ಅವರಿಗೆ ಪತ್ತೆ ಕಾರ್ಯಾಚರಣೆ ಮಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಅವ್ರು ಹುಡುಕಲು ಪ್ರಯತ್ನ ಪಡ್ತಾರೆ. ಇದು ಸಂಬಂಧಪಟ್ಟಂಗೆ ನಮಗೆ ಬೆಳಗ್ಗೆ ಅವ್ರ ಮೃತದೇಹ ಕಂಡು ಬಂದಿರುತ್ತೆ. ಪರಮೇಶ್ವರ್ ಅವ್ರದ್ದು ಮೃತದೇಹ ಅಲ್ಲಿ ಅವ್ರ ಮನೆಯಿಂದ ಒಂದು 200 ಮೀಟರ್ ಕಾಡಲ್ಲಿ ಅವ್ರದ್ದು ಮೃತದೇಹ ಕಂಡು ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮಾವ ಒಂದು ದೂರು ನೀಡಿರ್ತಾರೆ. ಈ ದೂರಲ್ಲಿ ಏನಂತ ಹೇಳ್ತಾರಂದ್ರೆ, ಅವ್ರ ಅಳಿಯನಾದ ಪರಮೇಶ್ವರ್ ಅವರು ಮದುವೆ ಆಗಿ 8 ವರ್ಷ ಆಗಿರುತ್ತೆ. ಅವ್ರ ಹೆಂಡತಿ ಜೊತೆಗೆ 2 ಮಕ್ಕಳು ಮತ್ತೆ ತಾಯಿ ಅಲ್ಲಿ ಸಿಂಗನಮನೆಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಅವರಿಗೆ ನಿನ್ನೆ ದಿವಸ ರಾತ್ರಿ ಅವ್ರ ಅಕ್ಕನಿಂದ ಕಾಲ್ ಬಂದಿರೋದೇನಂದ್ರೆ, ಅವರು ತಿಳಿದು ಬಂದಿರೋದೇನಂದ್ರೆ, ಇವರು ಪರಮೇಶ್ವರ್ ಅವರು ಸಂಜೆ ಒಂದು 7:45 ಗಂಟೆಗೆ ಅವ್ರಿಗೊಂದು ಕರೆ ಬರುತ್ತೆ. ಆ ಕರೆ ಸಂಬಂಧಪಟ್ಟಂಗೆ ಮನೆಯಿಂದ ಹೊರಟಿರ್ತಾರೆ ಹೊರಗಡೆ. ತದನಂತರ ಅವರು ವಾಪಸ್ ಬಂದಿರೋದಿಲ್ಲ ಅಂತ ಹೇಳಿ, ಮತ್ತೆ ಅಲ್ಲಿ ಅವರು ಬಾಡಿ ಅಲ್ಲಿ ಪತ್ತೆ ಆಗಿದ್ದ ಜಾಗದಲ್ಲಿ ಎಲ್ಲೆಲ್ಲಿ ರಕ್ತ ಗಾಯ ಆಗಿದೆ ಮತ್ತೆ ಅವರು ಮೃತಪಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸಿ, ಆಮೇಲೆ ಇದ್ರ ಜೊತೆಗೆ ಹೇಳಿದ್ದಾರೆ ಯಾರೋ ಒಬ್ರು ಆರೋಪಿತರು ಇವ್ರಿಗೆ ಕೊಲೆ ಮಾಡಿದ್ದಾರೆ, ಮತ್ತೆ ಯಾವ ಉದ್ದೇಶ ಅಂತ ತಿಳಿದು ಬಂದಿರುವ ಇದನ್ನೆಲ್ಲ ಪತ್ತೆ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಸಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರಮ ಅಪರಾಧ ಸಂಖ್ಯೆ 129/2026 ಕಲಂ 103 BNS ಅದೇ ಮರ್ಡರ್ ಕೇಸ್ ರಿಜಿಸ್ಟರ್ ದಾಖಲೆ ಮಾಡಿದ್ದೀವಿ. ಇವಾಗಲೇ ತನಿಖೆಗೆ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಪೊಲೀಸ್ ಸ್ಪಾಟ್ ಪತ್ತೆಗೂ ಹೋಗಿದ್ದಾರೆ. ಇದರ ಜೊತೆಗೆ ಬಾಡಿ ಪತ್ತೆ ಆಗಿದ ತಕ್ಷಣ ನಮ್ದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ನಮ್ದು ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಸ್ಪಾಟ್ ಹೋಗಿದ್ದಾರೆ, ಮತ್ತೆ ಫಿಂಗರ್ ಪ್ರಿಂಟ್ ಕೂಡ ಬಂದಿದ್ದಾರೆ. ಇದರ ಸಂಬಂಧಪಟ್ಟಂಗೆ ನಮಗೆ ಇವಾಗಲೇ ಸಸ್ಪೆಕ್ಟ್ಸ್ ಬಗ್ಗೆ ಐಡಿಯಾ ಗೊತ್ತಾಗಿ ಅವ್ರನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ತನಿಖೆಯಲ್ಲಿ ನಮಗೆ ದೃಢವಾಗಿ ಕಂಡು ಬಂದಲ್ಲಿ ನಾವು ಕೂಡಲೇ ಅವನ್ನ ಬಂಧನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಸಂಪತ್ ಕುಮಾರ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.